ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ನಿಸ್ವಾರ್ಥ ಪತ್ರಿಕೋದ್ಯಮದ ನೈಜ ಸಾಧಕ ಸುಗುರೇಶ್ವರ ಎಸ್ ಗುಡಿ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ. ಕೆಲವು ವ್ಯಕ್ತಿಗಳು ತಮಗಾಗಿ ಮಾತ್ರ ಬದುಕುತ್ತಾರೆ, ಮತ್ತೆ ಕೆಲವರು ಸಮಾಜದ ಇತರಿಗಾಗಿ ತಮ್ಮ ಜೀವನ ಸವಿಸುತ್ತಾ ಇತರರ ನೋವನ್ನೇ ತಮ್ಮ ವೈಯಕ್ತಿಕ ನೋವು ಎಂದು ಬಗೆದು ಆದರ್ಶ ಜೀವನ ನಡೆಸುವ ಮೂಲಕ ಸಮಾಜದ ಇತರರಿಗೆ ಮಾದರಿಯಾದ ಎಷ್ಟೋ ವ್ಯಕ್ತಿಗಳು ಇಂದು ನಮ್ಮ ಮಧ್ಯೆ ಇದ್ದಾರೆ. ಸುದೀರ್ಘ 21 ವರ್ಷಗಳಿಂದ ಅಕ್ಷರ ಯೋಗಿಯಾಗಿ ಪತ್ರಿಕೋದ್ಯಮದಲ್ಲಿದ್ದು ಜನರ ಧ್ವನಿಯಾಗಿ ಆಡಳಿತ ವ್ಯವಸ್ಥೆಯ ಲೋಪಗಳನ್ನು ಎತ್ತಿ ತೋರಿಸುವ ಕಟ್ಟಾಳಾಗಿ ಅಸಂಖ್ಯಾತ ಜನರ ವಿಶ್ವಾಸ ಗಳಿಸಿ ಪ್ರಚಾರದಿಂದ ದೂರವೇ ಉಳಿದು ತಮ್ಮ ನಿಸ್ವಾರ್ಥ ಸೇವೆಯಿಂದ ಪತ್ರಿಕೋದ್ಯಮದಲ್ಲಿ ಸಾಧಕರ ಸಾಲಿನಲ್ಲಿ ಸೇರಿದವರು ಅರ್ಕೇರ ಪಟ್ಟಣದ ಸುಗುರೇಶ್ವರ ಎಸ್ ಗುಡಿಯವರು. ಇವರು 1995ರಲ್ಲಿ ಸುದ್ದಿಮೂಲ ಪತ್ರಿಕೆ ಮೂಲಕ ಪತ್ರಿಕೋದ್ಯಮಕ್ಕೆ ಪಾದಾರ್ಪಣೆ ಮಾಡುತ್ತಾ ಹಾಗೂ ಅರ್ಕೇರ ಗ್ರಾಮದ ಪ್ರಥಮ ವರದಿಗಾರ ಎಂಬ ಹೆಗ್ಗಳಿಕೆ ಇವರದು. ತದನಂತರ 2000ನೇ ಇಸ್ವಿಯಲ್ಲಿ ಸಂಯುಕ್ತ ಕರ್ನಾಟಕ ಪತ್ರಿಕೆ ವರದಿಗಾರರಾಗಿ ಸತತ 26 ವರ್ಷಗಳಿಂದ ಒಂದೇ ಪತ್ರಿಕೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸುತ್ತಾ ತಮ್ಮ ಪತ್ರಿಕೋದ್ಯಮದ ರಜತ ಮಹೋತ್ಸವವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಮೂಲಕ ಕಳಂಕರಹಿತ ನಿಸ್ವಾರ್ಥ ಸೇವೆಯಿಂದ ಪತ್ರಕರ್ತ ಎಂಬ ಹೆಸರಿಗೆ ನಿಜವಾದ ಅನ್ವರ್ಥಕ ನಾಮ ಆಗಿದ್ದಾರೆ. 2000ನೇ ದಶಕದಲ್ಲಿ ತಾಂತ್ರಿಕತೆ ಈಗಿನಷ್ಟು ಆಧುನಿಕತೆ ಪಡೆಯದ ಕಾಲವದು. ಅಂಗೈ ಅಗಲದ ಮೊಬೈಲ್ ಸಂಪರ್ಕ ಕೊಂಡಿಯಾಗಿತ್ತೇ ಹೊರತು ಈಗಿನಂತೆ ಮಾಹಿತಿ ಭಂಡಾರ ತುಂಬಿಕೊಂಡಿರಲಿಲ್ಲ. ಅಂತಹ ಸಮಯದಲ್ಲಿ ಅರ್ಕೇರ ಸುತ್ತಮುತ್ತ ಎಲ್ಲೇ ಸರ್ಕಾರಿ ಕಾರ್ಯಕ್ರಮ ಸಮಾರಂಭ ಇರಲಿ, ಖಾಸಗಿ ಕಾರ್ಯಕ್ರಮ ಇರಲಿ, ಯಾವುದೇ ಅನಾಹುತ ದುರ್ಘಟನೆ ಸಂಭವಿಸಿದರೂ ಯಾರಿಗೆ ಅನ್ಯಾಯವಾದರೂ ಈ ಸುಗುರೇಶ್ವರ ಗುಡಿಯವರು ಕೊರಳಲ್ಲೊಂದು ಪುಟ್ಟ ಕ್ಯಾಮೆರಾ, ಕೈಯಲ್ಲೊಂದು ಚಿಕ್ಕ ನೋಟ್ಬುಕ್, ಪೆನ್ನು ಹಿಡಿದು ಘಟನೆ ನಡೆದ ಸ್ಥಳಕ್ಕೆ ಏಕಾಂಗಿಯಾಗಿ ಧಾವಿಸುತ್ತಿದ್ದರು. ತಮ್ಮ ನಿಷ್ಠುರ ನಿಷ್ಪಕ್ಷಪಾತ ಸತ್ಯದ ವರದಿಗಳಿಂದ ಆಡಳಿತ ವ್ಯವಸ್ಥೆ ಕಣ್ತೆರೆಸುವ, ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಕೊಡಿಸುವ ಕೆಲಸ ನಿರಂತರ ಮಾಡಿಕೊಂಡೇ ಬಂದಿದ್ದಾರೆ. ಇಂಥ ಸುಗುರೇಶ್ವರ ಎಸ್ ಗುಡಿ ಅವರ ಸಮಾಜ ಸೇವೆ ಪತ್ರಿಕೋದ್ಯಮದಾಚೆಯೂ ವ್ಯಾಪಿಸಿದೆ. ಅರ್ಕೇರ ಗ್ರಾಮದಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದರೂ ಅಲ್ಲಿ ಇವರು ಮುಂಚೂಣಿಯಲ್ಲಿರುತ್ತಾರೆ, ಸಂಘಟಿಸುತ್ತಾರೆ, ರೂಪುರೇಷೆ ತಯಾರಿಸುತ್ತಾರೆ. ಸಾಮಾನ್ಯ ಕಾರ್ಯಕರ್ತನಂತೆ ಮುಂದೆ ನಿಂತು ಕೆಲಸ ಮಾಡುತ್ತಾರೆ. ಪತ್ರಕರ್ತನಾಗಿ, ಚತುರ ಸಂಘಟನಾಗಿ, ಶಿಕ್ಷಣ ಪ್ರೇಮಿಯಾಗಿ, ಪರಿಸರ ಪ್ರೇಮಿಯಾಗಿ ತಮ್ಮ ಬಹುಮುಖ ವ್ಯಕ್ತಿತ್ವದಿಂದ ಇಡೀ ಊರಿಗೆ ಪ್ರೀತಿಯ ಸುಗುರೇಶ್ವರ ಮೇಷ್ಟ್ರು ಎಂದು ಹೆಸರುವಾಸಿಯಾಗಿದ್ದಾರೆ. ಸುಗುರೇಶ್ವರ ಗುಡಿಯವರು ತೋಟಗಾರಿಕೆಯಲ್ಲಿ BA ಪದವಿ ಪಡೆದಿದ್ದು 1995ರಿಂದ 2012ರವರೆಗೆ ಸ್ಥಳೀಯ ಸರ್ಕಾರಿ ಸಿದ್ದಯ್ಯ ಹವಾಲ್ದಾರ್ ಪ್ರೌಢಶಾಲೆಯಲ್ಲಿ ತೋಟಗಾರಿಕೆ ಅತಿಥಿ ಶಿಕ್ಷಕರಾಗಿ ಬರೋಬ್ಬರಿ 17 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಈ ಅವಧಿಯಲ್ಲಿ ಎಲ್ಲರ ಕಣ್ಮನೆ ಸೆಳೆಯುವಂತೆ ಶಾಲೆ ಪಕ್ಕದಲ್ಲಿಯೇ ಸುಂದರವಾದ ಉದ್ಯಾನವನ್ನು ನಿರ್ಮಿಸಿ ಬೇಷ್ ಎನಿಸಿಕೊಂಡಿದ್ದಾರೆ. ಅರ್ಕೇರ ಪಟ್ಟಣದ ಸರ್ಕಾರಿ ಆದರ್ಶ ವಿದ್ಯಾಲಯ ಶಾಲೆಗೆ 2 ಅವಧಿಗೆ SDMC ಅಧ್ಯಕ್ಷರಾಗಿ ಅತ್ಯುತ್ತಮ SDMC ಅಧ್ಯಕ್ಷ ಎಂಬ ಪ್ರಶಸ್ತಿ ಪಡೆದಿದ್ದಾರೆ. ಅಲ್ಲದೆ 10 ವರ್ಷಗಳ ಕಾಲ ಅರ್ಕೇರ ಸಮುದಾಯ ಆರೋಗ್ಯ ಕೇಂದ್ರದ ಆರೋಗ್ಯ ರಕ್ಷಕವಚ ಸಮಿತಿ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ್ದು ಸ್ಮರಣೀಯವಾಗಿದೆ. ಎಲ್ಲರೊಂದಿಗೆ ಆತ್ಮೀಯವಾಗಿ ಬೆರೆಯುವ ಸ್ನೇಹಜೀವಿ, ಸರಳ ವ್ಯಕ್ತಿತ್ವ, ವಿನಯವಂತಿಕೆ ಮೈವೆತ್ತೆಂತಿರುವ ಇವರ ಪತ್ರಿಕೋದ್ಯಮದ ಸುದೀರ್ಘ ಪಯಣದ ನಿಷ್ಕಳಂಕ ಆದರ್ಶ ಜೀವನ ಹಾಗೂ ಸಾಮಾಜಿಕ ಬದ್ಧತೆ ಇರುವವರಿಗೆ ಮಾದರಿಯಾಗಿದೆ. ಇವರ ಇಂಥ ಸಮಾಜಮುಖಿ ಕಾರ್ಯಗಳಿಂದ ಪ್ರಶಸ್ತಿಗಳು ತಾನಾಗಿಯೇ ಹುಡುಕಿಕೊಂಡು ಬಂದಿವೆ. 2009-10ನೇ ಸಾಲಿನಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕೊಡಮಾಡುವ ಶ್ರೀ ಪ್ರಹ್ಲಾದ್ ಆಚಾರ್ಯ ಗುಡಿ ಸ್ಮರಣಾರ್ಥ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. 2013-14ನೇ ಸಾಲಿನ ದೇವದುರ್ಗ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ನೀಡುವ ದುರ್ಗದ ಸಿರಿ ಪ್ರಶಸ್ತಿ, ಕಲಾ ಸಂಕುಲ ಪ್ರಶಸ್ತಿ, ರಾಯಚೂರು ಕಲೆ ಸಾಹಿತ್ಯ ಸಾಂಸ್ಕೃತಿಕ ಸಂಘಟನೆಯಿಂದ ಸಾಂಸ್ಕೃತಿಕ ವೈಭವ ಕರ್ನಾಟಕ DVG ಮಾಧ್ಯಮ ಪ್ರಶಸ್ತಿಗಳು ಇವರ ಕಾಯಕ ನಿಷ್ಠೆಗೆ ಒಲಿದು ಬಂದಿವೆ. 2015ರಲ್ಲಿ B ಗಣೇಕಲ್ ಶ್ರೀ ವಿದ್ಯಾಭಾರತಿ ಆಂಗ್ಲ ಮಾಧ್ಯಮ ಶಾಲೆ ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ವಿದ್ಯಾಭಾರತಿ ಸಂಭ್ರಮ ಪ್ರಶಸ್ತಿ ನೀಡಲಾಗಿದೆ. ತಾಲೂಕು ಮತ್ತು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ 2 ಬಾರಿ ಅವಧಿಗೆ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದರೆ 2025ನೇ ಸಾಲಿನಲ್ಲಿ ನಡೆದ ಚುನಾವಣೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ವಿವಿಧ ಹುದ್ದೆಗಳಿಗೆ ಆಯ್ಕೆಯಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾಗಿದ್ದಾರೆ.
ಸಾಮಾಜಿಕ ಸೇವೆಗೆ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಿರುವ ಸುಗುರೇಶ್ವರ ಗುಡಿ ಅವರು 16 ಜನವರಿ 1974ರಂದು ಅರ್ಗೇರ ಗ್ರಾಮದ ಶ್ರೀಮತಿ ಪಾರ್ವತಮ್ಮ ಶ್ರೀ ಶರಣಪ್ಪ ಗುಡಿ ದಂಪತಿಗಳ 3 ಗಂಡು ಹಾಗೂ 3 ಹೆಣ್ಣು ಮಕ್ಕಳ ಪೈಕಿ ಒಬ್ಬರಾಗಿ ಜನಿಸುತ್ತಾರೆ. ಪ್ರಾಥಮಿಕ ಪ್ರೌಢ ಶಿಕ್ಷಣ ಸ್ವಗ್ರಾಮದಲ್ಲಿ ನಡೆಯುತ್ತದೆ. ಕಾಲೇಜು ಶಿಕ್ಷಣ ಸಿರವಾರ ಪಟ್ಟಣದಲ್ಲಿ ಪೂರೈಸುತ್ತಾರೆ. ನಂತರ ಪತ್ರಕರ್ತರಾಗಿ, ಸಾಮಾಜಿಕ ಕಾರ್ಯಕರ್ತರಾಗಿ ಸುದೀರ್ಘ ಸಮಯದವರೆಗೆ ಸಮಾಜಕ್ಕೆ ತಮ್ಮ ಅಳಿಲು ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಪತ್ರಿಕೋದ್ಯಮದಲ್ಲಿನ ನಿರಂತರ ಸೇವೆ ಹಾಗೂ ಹಿರಿತನ ಪರಿಗಣಿಸಿ ಇದೇ ಪ್ರಥಮ ಬಾರಿಗೆ ನೀಡುತ್ತಿರುವ ಶಿಕ್ಷಕರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ದಿವಂಗತ ವೆಂಕಟೇಶ್ ಪೂಜಾರಿ ಅರ್ಗೇರ ಇವರ ಸ್ಮರಣಾರ್ಥ ನೀಡಲ್ಪಡುವ ಪಾಟೀಲ್ ಪುಟ್ಟಪ್ಪ ಪಾಪು ಪ್ರಶಸ್ತಿಗೆ ಆಯ್ಕೆಗೊಂಡಿದ್ದಾರೆ. ಈ ಪ್ರಶಸ್ತಿ ಪ್ರದಾನ ಸಮಾರಂಭವು ಶ್ರೀ ರೇಣತ್ ಮುರುಗಪ್ಪ ಕಲ್ಯಾಣ ಮಂಟಪ ದೇವದುರ್ಗದಲ್ಲಿ ದಿನಾಂಕ 25/7/2026ರಂದು ನಡೆಯಲಿದೆ. ನಿರಂತರ 30 ವರ್ಷಗಳಿಗೂ ಅಧಿಕ ಕಾಲದಿಂದ ಪತ್ರಿಕೋದ್ಯಮದಲ್ಲಿದ್ದರೂ ಈ ಭ್ರಷ್ಟ ವ್ಯವಸ್ಥೆಗೆ ಬಲಿಯಾಗದೆ ತಮ್ಮ ನಿಷ್ಕಳಂಕ ವ್ಯಕ್ತಿತ್ವದಿಂದ ಮೊದಲ ಸಾಲಿನಲ್ಲಿ ಗುರುತಿಸಲ್ಪಡುವವರು ಸುಗುರೇಶ್ವರ ಎಸ್ ಗುಡಿ ಎಂದರೆ ತಪ್ಪಾಗಲಿಕ್ಕಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯ 4ನೇ ಆಧಾರ ಸ್ತಂಭ ಎಂದು ಕರೆಯಿಸಿಕೊಳ್ಳುವ ಪತ್ರಿಕೋದ್ಯಮ ಮತ್ತು ಪತ್ರಕರ್ತ ವ್ಯಕ್ತಿಗೆ ನೈಜ ನ್ಯಾಯ ಒದಗಿಸಿದ್ದಾರೆ. ಇಂಥ ಕಳಂಕರಹಿತ ನಿಸ್ವಾರ್ಥ ವ್ಯಕ್ತಿತ್ವದ ಪತ್ರಕರ್ತ ಸುಗುರೇಶ್ವರ ಎಸ್ ಗುಡಿ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡುವ ಅವಕಾಶಗಳು ಒದಗಿ ಬರಲಿ. ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಉನ್ನತ ಪ್ರಶಸ್ತಿಗಳು ಸಾಧನೆ ಮುಡಿಗೇರಲಿ. ದೇವರು ಇವರಿಗೆ ಮತ್ತು ಕುಟುಂಬಕ್ಕೆ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ ನೀಡಲಿ ಎಂದು ಹಿತೈಷಿಗಳ ಹಾರೈಕೆಯಾಗಿದೆ. ಹೆಮ್ಮೆಯ